ಮಧ್ಯಪ್ರಾಚ್ಯದಲ್ಲಿ ನಡೀತಿರತಕ್ಕಂಥ ಸಂಘರ್ಷದ ಪರಿಣಾಮವಾಗಿ ಜಗತ್ತಿನಾದ್ಯಂತ ಇಂಧನ ಬಿಕ್ಕಟ್ಟು ತೀವ್ರವಾಗ್ತಿರತಕ್ಕಂಥ ಸಂದರ್ಭದಲ್ಲಿ ಮಹತ್ವದ ಬೆಳವಣಿಗೆ ಅಂತಲೇ ಹೇಳಬಹುದು. ಇದು ಅಮೆರಿಕ ಸರ್ಕಾರ ಸಮುದ್ರದಲ್ಲಿ ಸಿಕ್ಕಾಕೊಂಡಿರತಕ್ಕಂಥ ಇರಾನ್ಗೆ ಸೇರಿದ ಸುಮಾರು 140 ಮಿಲಿಯನ್ ಬ್ಯಾರೆಲ್ ಕಚ್ಚಾ ತೈಲವನ್ನು ಜಾಗತಿಕ ಮಾರುಕಟ್ಟೆಗೆ ಬಿಡುಗಡೆ ಮಾಡತಕ್ಕಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದೆ. ಇಂಧನ ಪೂರೈಕೆ ಸುಗಮಗೊಳಿಸುವುದಾಗಿ ಹೇಳಿದ ಅಮೆರಿಕದ ಖಜಾನೆ ಸಚಿವ, ಇದರಿಂದ ಜಾಗತಿಕ ತೈಲ ಸರಬರಾಜು ಹೆಚ್ಚಾಗಿ ಬೆಲೆ ಸ್ಥಿರತೆ ಸಾಧಿಸುವುದಕ್ಕೆ ಸಹಾಯ ಆಗತ್ತೆ ಅಂತ ಹೇಳಿದ್ದಾರೆ. ಈ ಕುರಿತು ಅಮೆರಿಕದ ಖಜಾನೆ ಸಚಿವ ಸ್ಕಾಟ್ ಬೆಸೆಂಟ್ ಸಾಮಾಜಿಕ ಜಾಲತಾಣವಾದ ಟ್ವಿಟರ್ ಮೂಲಕ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವಾಗಿ ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲ ಮತ್ತು ಅಡುಗೆ ಅನಿಲದ ಪೂರೈಕೆಯಲ್ಲಿ ಅಸ್ಥಿರತೆ ಉಂಟಾಗಿದ್ದು ಇಂಧನ ಬೆಲೆಗಳು ಏರಿಕೆಯಾಗ್ತಕ್ಕಂಥ ಆತಂಕ ಎದುರಾಗಿದೆ. ಇಂತಹ ಒಂದು ಪರಿಸ್ಥಿತಿಯಲ್ಲಿ ಮಾರುಕಟ್ಟೆಯಲ್ಲಿ ತೈಲದ ಪೂರೈಕೆಯನ್ನು ಹೆಚ್ಚಿಸೋದಕ್ಕೆ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಅವರು ಟ್ವೀಟ್ ಮೂಲಕ ತಿಳಿಸಿದ್ದಾರೆ. ಅಮೆರಿಕದ ಪ್ರಕಾರ ಈ ಸಮುದ್ರದಲ್ಲಿ ಸಿಕ್ಕಾಕೊಂಡಿರತಕ್ಕಂಥ ಇರಾನ್ನ ತೈಲವನ್ನು ಮಾರುಕಟ್ಟೆಗೆ ತರೋದಕ್ಕೆ ಒಂದು ಅವಕಾಶ ನೀಡಿದರೆ ಜಾಗತಿಕ ಸರಬರಾಜು ಹೆಚ್ಚುತ್ತೆ. ಇದರಿಂದ ತೈಲದ ಬೆಲೆಗಳನ್ನು ಸ್ಥಿರಗೊಳಿಸೋದಕ್ಕೆ ಸಹಾಯ ಆಗಬಹುದು ಎಲ್ಲೋ ಒಂದು ಕಡೆ ಅಂತ ಒಂದು ಅಂದಾಜು ಮಾಡಲಾಗಿದೆ. ಇದರ ಜೊತೆಗೆ ಅಮೆರಿಕ ಆಡಳಿತ ಡೊನಾಲ್ಡ್ ಟ್ರಂಪ್ ನೇತೃತ್ವದಲ್ಲಿ ಇರಾನ್ ಮೇಲೆ ರಾಜಕೀಯ ಮತ್ತು ಆರ್ಥಿಕ ಒತ್ತಡವನ್ನು ಹೆಚ್ಚಿಸ್ತಕ್ಕಂಥ ಕ್ರಮಗಳನ್ನು ಮುಂದುವರಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಪರೇಷನ್ ಎಪಿಕ್ ಫ್ಯೂರಿ ಅನ್ನುವಂಥ ಒಂದು ಕಾರ್ಯಾಚರಣೆಯ ಮೂಲಕ ಇರಾನ್ನ ಸೈನಿಕ ಹಾಗೂ ಇಂಧನ ಮೂಲ ಸೌಕರ್ಯಗಳ ಮೇಲೆ ಒತ್ತಡ ತರ್ತಕ್ಕಂಥ ಒಂದು ಕಾರ್ಯಗಳನ್ನು ಅಮೆರಿಕ ಈಗಾಗಲೇ ಕೈಗೊಂಡಿದೆ. ಅದರ ಜೊತೆಗೆ ಇರಾನ್ ತೈಲವನ್ನು ಕಡಿಮೆ ದರದಲ್ಲಿ ಚೀನಾ ಒಂದು ದೊಡ್ಡ ಪ್ರಮಾಣದಲ್ಲಿ ಸಂಗ್ರಹ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪವನ್ನು ಕೂಡ ಅಮೆರಿಕ ಈಗಾಗಲೇ ಮಾಡಿದೆ. ಈ ತೈಲವನ್ನು ಜಾಗತಿಕ ಮಾರುಕಟ್ಟೆಗೆ ಬಿಡೋದ್ರಿಂದ ಇರಾನ್ನ ಆರ್ಥಿಕ ಪ್ರಭಾವ ಏನಿದೆ ಆ ಪ್ರಭಾವವನ್ನು ಕಡಿಮೆ ಮಾಡಬಹುದು ಅನ್ನೋದು ಎಲ್ಲೋ ಒಂದು ಕಡೆ ಅಮೆರಿಕದ ಒಂದು ಲೆಕ್ಕಾಚಾರ.